ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಿಮಗೂ ಗೊತ್ತಿರಬಹುದು, ಈ ಸಮಾಜದಲ್ಲಿ ಕೆಟ್ಟ ಸುದ್ದಿಗಳೇ ಬೇಗ ಹರಡುತ್ತೆ. ಒಳ್ಳೆಯ ಸುದ್ದಿಗಳು ಮಾತ್ರ ಹರಡುವುದೇ ಇಲ್ಲ. ಈ ಮನುಷ್ಯ ತನಗೇನೋ ಒಳ್ಳೆಯದಾದಾಗ ಅಥವಾ ತಾನೇನೋ ಒಳ್ಳೆಯದನ್ನ ಮಾಡಿದಾಗ ಹೆಮ್ಮೆಯಿಂದ ನೂರಾರು ಜನರಿಗೆ ಸಿಹಿ ಹಂಚಿ, ಅಂದ್ರೆ ಪೇಡೆ ಅಥವಾ ಇನ್ನಾವುದೋ ಸಿಹಿಯನ್ನ ಕೊಟ್ಟು ತಾನೇ ಸಾರುತ್ತಿರುತ್ತಾನೆ. ಅಂತಹ ವಿಷಯಗಳು ಕೂಡ, ಅಂದ್ರೆ ಯಾವ ವಿಷಯಗಳನ್ನ ಆತ ಸಿಹಿ ಹಂಚಿ ನೂರಾರು ಜನರ ಹತ್ತಿರ ಹೇಳಿಕೊಳ್ಳುತ್ತಾನೋ ಅಂತಹ ವಿಷಯಗಳು ಕೂಡ ಹರಡುವುದಿಲ್ಲ. ಅದೇ ಮನುಷ್ಯ ತನಗೇನೋ ಕೆಡಕಾದಾಗ ಅಥವಾ ತನ್ನಿಂದೇನೋ ಕೆಟ್ಟದ್ದಾದಾಗ ಕೇವಲ ಕೆಲವರ ಹತ್ತಿರವೇ ಹೇಳಿಕೊಂಡಿರುತ್ತಾನೆ. ಆ ವಿಷಯ ಮಾತ್ರ ಅತಿ ಬೇಗವಾಗಿ ಊರೆಲ್ಲ ಆಗುತ್ತೆ, ಅಂದ್ರೆ ಸಮಾಜವೆಲ್ಲ ಹರಡಿ ಬಿಡುತ್ತೆ. ಇದರ ಕಾರಣ ಏನಿರಬಹುದು ಹೇಳಿ? ನಿಮಗೂ ಗೊತ್ತಿರಬಹುದು ಬಂಧುಗಳೇ, ಇದರ ಹಿಂದಿನ ಕಾರಣ ಏನು ಅಂತ. ನಿಮ್ಗೆ ಗೊತ್ತು, ಮನುಷ್ಯ ತನಗೊಳ್ಳೆಯದಾದಾಗ ಅಥವಾ ತನ್ನಿಂದೇನೋ ಒಳ್ಳೆಯದಾದಾಗ ಹೆಮ್ಮೆಯಿಂದ ಊರೆಲ್ಲ ನೂರಾರು ಜನರಿಗೆ ಸಿಹಿ ಹಂಚಿ ಹೇಳಿಕೊಂಡ್ರೂ ಕೂಡ ಅದು ಹರಡಲ್ಲ. ಅಂದ್ರೆ ಅದರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ. ಯಾಕೆ? ಅವರಿಗೆ ಒಳ್ಳೆಯದರ ಚರ್ಚೆಯಲ್ಲಿ ರುಚಿ ಇಲ್ಲ, ರುಚಿಸಲ್ಲ ಅದು. ಇನ್ನು ಮನುಷ್ಯ ತನಗೇನೋ ಕೆಡಕಾದಾಗ ಅಥವಾ ತನ್ನಿಂದೇನೋ ಕೆಟ್ಟದ್ದಾದಾಗ ಎಷ್ಟು ಜನರಿಗೆ, ಯಾರಿಗೆ ಹೇಳ್ಕೊಳ್ತಾನೆ ನೋಡಿ. ನಿಮ್ಗೆ ಗೊತ್ತು, ಮನುಷ್ಯ ಅಂತಹ ವಿಷಯಗಳನ್ನ ಬರೀ ತನ್ನವರೊಂದಿಗೆ, ಅವರು ಬಂಧುಗಳಿರಬಹುದು ಅಥವಾ ಗೆಳೆಯರಿರಬಹುದು, ಅದು ಎಷ್ಟು, ಒಬ್ಬರು ಅಬ್ಬಬ್ಬ ಅಂದರೆ 3 ಜೊತೆ ಚರ್ಚೆ ಮಾಡಿರುತ್ತಾನೆ ಅಥವಾ ಹೇಳ್ಕೊಂಡಿರ್ತಾನೆ. ಯಾಕೆ? ತನ್ನ ಚಿಂತೆ ಕಡಿಮೆ ಮಾಡಿಕೊಳ್ಳೋಕೆ ಅಂತ ಹೇಳಿರುತ್ತಾನೆ. ನೋಡಿ, ವಿಶೇಷ ಅಂದ್ರೆ ಆ ವಿಷಯ 3 ದಿನದಲ್ಲಿ ಊರೆಲ್ಲ ಹರಡಿರುತ್ತೆ. 3 ಜನರಿಗೆ ಕದ್ದು ಹೇಳಿದ ವಿಷಯ 3 ದಿನದಲ್ಲಿ ಊರೆಲ್ಲ ಆಗಿರುತ್ತೆ. 100 ಜನರಿಗೆ ಪೇಡೆ ಹಂಚಿ ಅಥವಾ ಸಿಹಿ ಹಂಚಿ ಹೇಳಿದ ವಿಷಯ ಅವನು ಮುಪ್ಪಾದರೂ ಕೂಡ ಆ ಸುದ್ದಿ ಊರೆಲ್ಲ ಹರಡಿರುವುದಿಲ್ಲ. ಕಾರಣ ಗಮನಕ್ಕೆ ಬಂತು ಅನಿಸುತ್ತೆ. ಇವರು ನಮ್ಮ ಕೆಟ್ಟದರ ಸ್ಟಾರ್ ಪ್ರಚಾರಕರಾಗಿರುತ್ತಾರೆ ಬಂಧುಗಳೇ. ಇವರು ನಮ್ಮ ಕೆಟ್ಟದರ ಸ್ಟಾರ್ ಪ್ರಚಾರಕರಾಗಿರುತ್ತಾರೆ. ಧನ್ಯವಾದಗಳು.